Good morning, everyone. We are starting from chapter 9 of class 10, which is some applications of trigonometry. Okay. So far, we have completed chapter 8, which deals with the basic concepts of trigonometry, like what is sine, cosine, cotangent, tangent, like that. Now, we are looking into some applications. Before getting into the topic, so let's read the first question. Let's read the first question. Okay. A tower stands vertically on the ground. From a point on the ground which is 15 meter away from the foot of the tower, the angle of elevation of the top of the tower is found to be 60 degrees. Find the height of the tower. We will solve problem like this. The question says a tower stands vertically on the ground. ನೀನೇನು ಮಾಡ್ತಾ ಇದೆಯಾ ಅದು ಕರೆಕ್ಟಾಗಿದೆ, ಬಟ್ ನೌ ಯು ಹ್ಯಾವ್ ಟು ಅಪ್ಲೈ ದ ರೈಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಸೊ ಅಸ್ಯೂಮ್ ದಟ್ ದೇರ್ ಇಸ್ ಎ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ದ ಗ್ರೌಂಡ್. ಸೊ ಅಸ್ಯೂಮ್ ದಟ್ ದಿಸ್ ಇಸ್ ದ ಗ್ರೌಂಡ್. ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್, ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್, ಇಟ್ ಕ್ಯಾನ್ ಬಿ ಸಮ್ ಪಾಯಿಂಟ್ ಆನ್ ದ ಗ್ರೌಂಡ್ ವಿಚ್ ಈಸ್ 15 meter away from the foot of the tower. So this is tower. From here it is 15 meter. 15 meter away from the foot of the tower. The angle of elevation of the top of the tower is found to be 60 degree. Angle of elevation. Now he introduced a new word called angle of elevation of the top of the tower. Right? So we have two types of angles. One, angle of elevation. Angle of depression. One is angle of elevation, angle of depression. ಸರಿನಾ? ಈಗ ನಾನು ಇಲ್ಲಿ ನಿಂತ್ಕೊಂಡು ನೆಲದ ಮೇಲೆ ನಿಂತ್ಕೊಂಡು ತೆಂಗಿನ ಮರ ನೋಡ್ತೀನಿ ಅಂತ ಇಟ್ಕೊಂಡೆ. ಕತ್ತನ ಎತ್ತುತ್ತೀನ? ಎತ್ತುತ್ತೀನಿ. ಎಲಿವೇಟ್ ಅಂತಂತಂದರೆ ಲೈಕ್ ಮೇಲ್ಗಡೆ ಬರುವಂಥದ್ದು, ಮೇಲ್ಗಡೆ ತರುವಂಥದ್ದು ಅಂತ ಅರ್ಥ. ಲೈಕ್ ಯು ಎಲಿವೇಟ್ ಅಂದರೆ ಕೀಪ್ ಸರ್ಟೈನ್ ಥಿಂಗ್ಸ್ ಅಟ್ ಸಮ್ ಹೈಟ್ ಅಂತ ಅರ್ಥ. ನಾನು ಇಲ್ಲಿ ನಿಂತ್ಕೊಂಡು ತೆಂಗಿನ ಮರ ನೋಡ್ತೀನಿ ಅಂತಂದರೆ, ಅಥವಾ ಒಂದು ದೊಡ್ಡ ಬಿಲ್ಡಿಂಗ್ ನೋಡ್ತೀನಿ ಅಂತಂದರೆ ಕತ್ತಿನ ಹಿಂಗೆ ಎತ್ತೀನಿ. ಅದೇ ಇವಾಗ ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡಿರ್ತೀನಿ, ಕೆಳಗಡೆ ಇರೋ ವೆಹಿಕಲ್ಸು, ಕೆಳಗಡೆ ಇರೋ ಬಾಲ್ ಅಥವಾ ರೋಡಲ್ಲಿರೋ ವಸ್ತುಗಳು ನೋಡ್ತೀನಿ ಅಂತಂದರೆ ಕತ್ತಿನ ಬೋಗಿಸ್ತೀನಿ. ಹೌದಾ? ಇಷ್ಟೇ. ಇಲ್ಲ ಇದು ನನ್ನ ಕಣ್ಣೆರ ಅಂತಂದರೆ, ಇದು ನನ್ನ ಕಣ್ಣು ಅಂತಂದರೆ, ಇಲ್ಲ ಹಿಂಗೆ ಎತ್ತಬೇಕು. ಇಲ್ಲ ನನ್ನ ಕಣ್ಣೆರ ಅಂತಂದರೆ ಇದು ಹಾರಿಜಾಂಟಲ್ ಏನಂತಂದರೆ, ಅಥವಾ ಹೆಂಗೆ ಕೆಳಗಡೆ ನೋಡಬೇಕು, ಅದನ್ನೇ ರೆಪ್ರೆಸೆಂಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಸೊ ಅಸ್ಯೂಮ್ ದಟ್ ಇಲ್ಲೊಬ್ಬ ಮನುಷ್ಯಂದು ಕಣ್ಣುಗಳಿದೆ ಅಂತ ಅಂದ್ಕೊಂಡ್ರೆ, ಆಯಿತಾ, ಅವ್ನು ಸ್ಟ್ರೈಟಾಗಿ ನೋಡಿದ್ರೆ ಈ ಥರ ಅವ್ನು ಸ್ಟ್ರೈಟಾಗಿ ನೋಡ್ತಾ ಇರ್ತಾರೋ ಇದನ್ನು ಲೈನ್ ಆಫ್ ಸೈಟ್ ಅಂತ ಅಂತಾರೆ. ಲೈನ್ ಆಫ್ ಸೈಟ್. ನಾನು ನೇರಕ್ಕೆ ನೋಡ್ತಾ ಇದ್ದೀನಿ ಅಂತ. ಯಾವುದೊಂದು ಆಬ್ಜೆಕ್ಟ್ ದೂರದಲ್ಲಿರುತ್ತೆ, ಸರ್ ತೆಂಗಿನ ಮರ ಇರುತ್ತೆ, ಆಯಿತಾ, ತೆಂಗಿನ ಮರದಲ್ಲಿ ಒಂದು ಕಾಯಿ ಇರುತ್ತೆ, ಕಾಯಿ ಮೇಲೆ ತೆಂಗಿನ ಮರದ ಕಾಯಿನ ನಾನು ನೋಡ್ತಾ ಇದ್ದೀನಿ ಅಂತ ಅನ್ಕೊಡು. ಅರ್ಥ ಆಗ್ತಾಯಿದೆ? ಸೊ ಇವಾಗ ಸ್ಟ್ರೈಟಾಗಿ ನೋಡ್ತಾ ಇರೋನು ಏನಾಗ್ತಾನೆ, ಇದನ್ನು ನೋಡ್ತಾ ಇರ್ತಾನೆ. ಸೊ ವಾಟ್ ಈಸ್ ದ ಲೈನ್ ಆಫ್ ಸೈಟ್? ದಿಸ್ ಬಿಕಮ್ಸ್ ದ ಲೈನ್ ಆಫ್ ಸೈಟ್. ಅವನು ಏನನ್ನು ನೋಡ್ತಾ ಇರ್ತಾನೆ, ದಟ್ ಈಸ್ ದ ಲೈನ್ ಆಫ್ ಸೈಟ್. ವಾಟ್ ಎವರ್ ಹಿ ಲುಕ್ಸ್ ಅಟ್, ದಟ್ ಈಸ್ ದ ಲೈನ್ ಆಫ್ ಸೈಟ್. ಲೈನ್ ಆಫ್ ಸೈಟ್, ದಿಸ್ ಈಸ್ ದ ಹಾರಿಜಾಂಟಲ್ ಲೈನ್ ಅಥವಾ ಹಾರಿಜಾಂಟಲ್ ಲೆವೆಲ್. ಲೈನ್ ಆಫ್ ಸೈಟಿಂದ ಹಾರಿಜಾಂಟಲ್ ಲೆವೆಲ್ ಏನಿರುತ್ತೆ, ಸೊ ಇಟ್ ಕ್ರಿಯೇಟ್ಸ್ ಇನ್ ಆ್ಯಂಗಲ್. ಇಲ್ಲೊಂದು ಆ್ಯಂಗಲ್ ಕ್ರಿಯೇಟ್ ಆಯಿತು. ಸೊ ನಾವು ಲೆಟ್ಸ್ ಸಿ ಅನದರ್ ಕೇಸ್. ಮನುಷ್ಯನ ಕಣ್ಣುಗಳು, ಇಲ್ಲೊಂದು ಹಾರಿಜಾಂಟಲ್ ಲೆವೆಲ್ ಇದೆ. ಸೊ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಒಂದು ಬಾಲ್ ಇದೆ, ಫುಟ್ಬಾಲ್, ಸರಿನಾ? ಅವನು ಯಾವುದೋ ಒಂದು ಸರ್ಟನ್ ಹೈಟಲ್ಲಿ ನಿಂತಿರ್ತಾನೆ ಅಂತ ಇಟ್ಕೊಂಡ. ಫಸ್ಟ್ ಫ್ಲೋರಲ್ಲಿ ಇದ್ದಾನೆ, ಬಿಲ್ಡಿಂಗ್ ಮೇಲೆ ಇದ್ದಾನೆ, ಫಸ್ಟ್ ಫ್ಲೋರ್. ಈ ಸ್ಟಾರ್ಟಿಂಗೇ ಫಸ್ಟ್ ಫ್ಲೋರಲ್ಲಿ ರೋಡ್ ಮೇಲೆ ಇರೋದ ಈ ಆಬ್ಜೆಕ್ಟ್ ನೋಡ್ತಾನೆ. then this is his line of sight.
and then this is horizontal level. Horizontal level plus line of sight. Between these two lines, it creates a new angle. ಸರಿನಾ? ಇದು ಆ್ಯಂಗಲ್ ಎ ಅಂತ ಅಂತೀವಿ, ಆ್ಯಂಗಲ್ ಬಿ ಅಂತ ಅಂತೀವಿ. ಇವಾಗ ಆ್ಯಂಗಲ್ ಎ ಯಾವುದು? ಲೈನ್ ಆಫ್ ಆ್ಯಂಗಲ್ ಆಫ್ ಡಿಪ್ರೆಷನ್, ಆ್ಯಂಗಲ್ ಆಫ್ ಎಲಿವೇಶನ್. ಆ್ಯಂಗಲ್ ಬಿ ಯಾವುದು? ಆ್ಯಂಗಲ್ ಆಫ್ ಡಿಪ್ರೆಷನ್, ಆ್ಯಂಗಲ್ ಆಫ್ ಎಲಿವೇಶನ್. ಡಿಪ್ರೆಷನ್ ಕರೆಕ್ಟ್ ಆಯ್ತಾ? ಡಿಪ್ರೆಷನ್ ಅಂತಂದರೆ ಲೈಕ್ ಒಂದು ಸ್ವಲ್ಪ ಕೆಳಗಡೆ ಇರೋವಂಥದ್ದು, ಗುಂಡಿ ಆಗಿರೋವಂಥದ್ದು, ಆಯಿತಾ? ಯಾಕೋ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಅಂತಾರೆ. ನೀನು ಡಿಪ್ರೆಷನ್ಗೆ ಹೋಯ್ತೀಯಲ್ಲ ಒಂದ್ಸಲ, ಹೋಯ್ತೀಯಾ? ಇಲ್ಲ. ಡಿಪ್ರೆಷನ್ಗೆ ಹೋದವ್ರು ಹೆಂಗಿರ್ತಾರೆ? ಸೈಲೆಂಟಾಗಿರ್ತಾರೆ. ನೋಡೋಕೆ ಹೊರಗಡೆ ಸೈಲೆಂಟಾಗಿರ್ತಾರೆ, ಒಳಗಡೆ ಏನೋ ಒಂಥರ ಯೋಚನೆ ಅಥವಾ ಕಾನ್ಸ್ಟೆಂಟಾಗಿ ಥಿಂಕಿಂಗು. ಹೌದಾ? ತುಂಬ ಗಾಢವಾಗಿ ಏನೋ ಯೋಚನೆ ಮಾಡ್ತಾರೆ. ಅಂದರೆ ಇಲ್ಲಿ ಯಾರು ನಿಂತಿರ್ತಾನೆ ಅವನು ಡಿಪ್ರೆಷನ್ ಇರ್ತಾನೆ ಅಂತಾನ? ಇಲ್ಲಿ ಯಾರು ನಿಂತಿರ್ತಾನೆ ಅವನು ಡಿಪ್ರೆಷನ್ ಇರ್ತಾನೆ ಅಂತಾನ? ಇಲ್ಲಿರೋನು ಡಿಪ್ರೆಷನ್ ಇರ್ತಾನೆ? ಹಾಂ. ಓನ್ಲಿ ಆ್ಯಂಗಲ್ ಇಸ್ ಕಾಲ್ಡ್ ಡಿಪ್ರೆಷನ್ ಬಿಕಾಸ್ ಲೈಕ್ ಇಟ್ ಈಸ್ ಅಟ್ ಆಸ್ ಡೌನ್ವರ್ಡ್ ಪೊಸಿಷನಲ್ಲಿ, ಆಯಿತಾ? ಸೊ ಲೈನ್ ಆಫ್ ಸೈಟ್ಗಿಂತ ಮೇಲ್ಗಡೆ ಇತ್ತು ಅಂದರೆ ಆ್ಯಂಗಲ್ ಆಫ್ ಎಲಿವೇಶನ್ ಆರ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಎಲಿವೇಟ್, ಡಿಪ್ರೆಸ್. ಕ್ಲಿಯರ್? ಇಷ್ಟು ನಮ್ಮ ಪ್ರೀವಿಯಸ್ ಪ್ರಾಬ್ಲಮಲ್ಲಿ. ಸೊ ದೇರ್ ಇಸ್ ಎ ಟವರ್, ಇದು ಟವರ್ ಅಂತಂತಂದರೆ ದಿಸ್ ದ ಫೂಟ್ ಆಫ್ ಟವರ್. ಈಗ ಫೂಟ್ ಆಫ್ ಎ ಪರ್ಸನ್ ಅಂತಂದರೆ ಅದ್ರ ಕೆಳಗಡೆ ಇರುತ್ತೆ. ಫೂಟ್ ಆಫ್ ದ ಹಿಲ್ ಅಂತಾರೆ. ಫೂಟ್ ಆಫ್ ದ ಹಿಲ್ ಅಂದರೆ ಲೈಕ್ ಬೆಟ್ಟದ ತಪ್ಪಲು ಅಂತ ಅರ್ಥ, ಹೌದಾ? ಬೆಟ್ಟದ ಹತ್ರ, ಬೆಟ್ಟ ಎಲ್ಲಿ ಹತ್ತಕ್ಕೆ ಶುರು ಮಾಡ್ತೀವಿ ಅದನ್ನ ಫೂಟ್ ಆಫ್ ದ ಹಿಲ್ ಅಂತಾರೆ. ಸೊ ಇಲ್ಲಿಂದಿಲ್ಲಿಗೆ ಅವನೇನಂತಾನೆ, ಒಬ್ಬ ಮನುಷ್ಯ ಇಟ್ಕೊಂಡು ಆ ಟವರ್ನ ನೋಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಸೊ ಕಣ್ಣುಗಳು ಇಲ್ಲಿರ್ತವೆ ಅಂತ ಅರ್ಥ. ಇದು ಯಾವುದು ಇವಾಗ? ಲೈನ್ ಆಫ್ ಸೈಟ್. ಸರಿನಾ? ದೆನ್ ದಿಸ್ ಬಿಕಮ್ಸ್ ದ ಹಾರಿಜಾಂಟಲ್ ಲೆವೆಲ್. ಸರಿನಾ? ಲೈನ್ ಆಫ್ ಸೈಟು ಹಾರಿಜಾಂಟಲ್ ಲೆವೆಲು. ದೆನ್ ಇಟ್ ಕ್ರಿಯೇಟ್ಸ್ ಎನ್ ಆ್ಯಂಗಲ್ ದಟ್ಸ್ ಕಾಲ್ಡ್ 60 ಡಿಗ್ರಿ ಅಲ್ವಾ? 60 ಡಿಗ್ರಿ. ಈ ಡಿಸ್ಟೆನ್ಸ್ ಎಷ್ಟು? 15 ಮೀಟರ್. ಇಷ್ಟು ಗೊತ್ತಾಯಿತು. ಸೊ ನಾವು ವಿ ಅಪ್ಲೈ ಅವರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ನಾವು ಅಪ್ಲೈ ಮಾಡ್ತಾ ಬರ್ತೀವಿ. ಹೌ ಡು ವಿ ಅಪ್ಲೈ ಟ್ರಿಗ್ನೋಮೆಟ್ರಿಕ್ ರೇಷಿಯೋ? ನಮ್ಗೆ ಗೊತ್ತು. ವಿ ಕ್ರಿಯೇಟ್ ಸರ್ಟನ್ ಆ್ಯಂಗಲ್ಸ್. ಯಾವುದು? ಸೆಟ್ ಹೈಟ್ ಆಫ್ ದ ಟವರ್ ಹೆಚ್. ಇದು 15 ಇದೆ, ಇದು ಹೆಚ್ಚಿದೆ, ಆಯಿತಾ? ನಾನು ಅಪ್ಲೈ ಮಾಡ್ತೀನಿ. ನಂಗೆ ಹೈಪೋಟೆನ್ಯೂಸ್ ಗೊತ್ತಾ? ದಿಸ್ ಕಾಲ್ಡ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ಕಾಣಿಸ್ತಾ ಇಲ್ವಾ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ಕಾಣಿಸ್ತದೆ. ಇಲ್ಲಿ ಹೆಚ್ಚಿದೆ, ಇದು 15 ಇದೆ, ಇದು 60 ಡಿಗ್ರಿ. ಕರೆಕ್ಟ್? ಹೈಪೋಟೆನ್ಯೂಸ್ ಗೊತ್ತಾ ನನಗೆ? ಹೈಪೋಟೆನ್ಯೂಸ್ ಫೈಂಡ್ ಔಟ್ ಮಾಡೋಕ್ಕಾಗತ್ತಾ? ಮಾಡ್ತೀಯಾ? ಸೊ ಇಲ್ಲಿ ಹೆಚ್ಚಿದೆ, ಇಲ್ಲಿ 15 ಇದೆ. ಇದು ಹೆಚ್ಚು 15 ಥರ ಎಕ್ಸ್ಪ್ರೆಸ್ ಮಾಡೋದು ಹೊರತು ವಿ ಕ್ಯಾನಾಟ್ ಫೈಂಡ್ ಹೈಪೋಟೆನ್ಯೂಸ್. ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಹೆಚ್ ಅಷ್ಟೇ. ಸ್ಕ್ವೇರ್ ರೂಟ್ ಆಫ್ h² + 15² ಅಂತ ಬರಿಬೋದು. ಬಟ್ ವಿ ಕ್ಯಾನಾಟ್ ಫೈಂಡ್ ದ ಹೈಪೋಟೆನ್ಯೂಸ್ ಆರ್ ವಿ ಡೋಂಟ್ ನೋ ಹೈಪೋಟೆನ್ಯೂಸ್. ನಾವು ನನಗಿದು ಗೊತ್ತೇ ಇಲ್ಲ ಅದು. ಈಗ ಸೈನ್ 60 ಡಿಗ್ರಿ ಅಂತ ಬರ್ಕೊಂಡ್ರೆ ಸೈನ್ 60 ಡಿಗ್ರಿ ಆಪೋಸಿಟ್ ಬೈ ಹೈಪೋಟೆನ್ಯೂಸು ಹೆಚ್ಚು. ಹೈಪೋಟೆನ್ಯೂಸ್ ಏನೋ ನಂಗೆ ಗೊತ್ತಿಲ್ಲ. ಕಾಸ್ 60 ಡಿಗ್ರಿ ನೋಡ್ತೀನಿ. ಅಡ್ಜಸೆಂಟು ಕಾಸ್ 60 ಡಿಗ್ರಿ ಇಸ್ ನಥಿಂಗ್ ಬಟ್ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು 15. ಹೈಪೋಟೆನ್ಯೂಸ್ ನಂಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಕರೆಕ್ಟ್? ನಾವು ಲೆಟ್ಸ್ ರೈಟ್ tan 60 ಡಿಗ್ರಿ ಆಪೋಸಿಟ್ಟು ಬೈ ಅಡ್ಜಸೆಂಟು. ಕ್ಲಿಯರ್? ಹೈಟ್ ಆಫ್ ದ ಟವರ್ ಕೇಳ್ತಾಯಿದ್ರು. ಹೆಚ್ಚಿದೆ, 60 ಇದೆ. ನಾವು ಇದೆಲ್ಲ ಈ ಆ್ಯಂಗಲ್ಸ್ಗಳೆಲ್ಲ ನಂಗೆ ಗೊತ್ತು. ಈ ಆ್ಯಂಗಲ್ಸ್ಗಳೆಲ್ಲ ಗೊತ್ತು. ಸೆಟ್ ವಾಟ್ ಈಸ್ tan 60 ಡಿಗ್ರಿ? ದಟ್ ಈಸ್ ಕಾಲ್ಡ್ √3. √3/h15. ಲೀನಿಯರ್ ಈಕ್ವೇಷನಲ್ಲಿ 1 ವೇರಿಯೇಬಲ್ ಇದು, ಮಿಕ್ಕಿದೆಲ್ಲವೂ ಲೈಕ್ ಇಫ್ ಯು ಹ್ಯಾವ್ ಜಸ್ಟ್ ನ್ಯೂಮರಿಕಲ್ಸ್ ದೆನ್ ಯು ಕ್ಯಾನ್ ಸಾಲ್ವ್. ಲೈಕ್ ಓನ್ಲಿ 1 ಅನ್ನೋನ್ ಇದ್ದಾಗ ಸಾಲ್ವ್ ಮಾಡ್ಬೋದು, 2 ಅನ್ನೋನ್ ಇದ್ದಾಗ ಸಾಲ್ವ್ ಮಾಡೋಕ್ಕಾಗಲ್ಲ. ಇದನ್ನು ಕಂಟಿನ್ಯೂ ಮಾಡ್ತೀನಿ. ಸಪೋಸ್ ಇಲ್ಲಿ ಹೈಪೋಟೆನ್ಯೂಸ್ ಸೇ ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೈನ್ 60 ಡಿಗ್ರಿ. ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು h/x. ವಾಟ್ ಈಸ್ ಸೈನ್ 60 ಡಿಗ್ರಿ? ಸೈನ್ 60 ಡಿಗ್ರಿ ಎಷ್ಟು? 1/2
1/2ನಾ? √3/2. √3/2 ಈಸ್ ಈಕ್ವಲ್ ಟು h/x. ಹೆಚ್ಚು ಗೊತ್ತಿಲ್ಲ, ಎಕ್ಸ್ ಗೊತ್ತಿಲ್ಲ, ಹೆಂಗೆ ಫೈಂಡ್ ಔಟ್ ಮಾಡೋಕ್ಕಾಗತ್ತೆ? ಇಫ್ ಐ ನೋ ಎಕ್ಸ್ ಐ ಕ್ಯಾನ್ ಫೈಂಡ್ ಔಟ್ ಹೆಚ್, ಆರ್ ಇಫ್ ಐ ನೋ ಹೆಚ್ ಐ ಕ್ಯಾನ್ ಫೈಂಡ್ ಔಟ್ ಎಕ್ಸ್. ಕರೆಕ್ಟಾ? ಆ ಥರ ಓನ್ಲಿ ಒನ್ ಅನ್ನೋನ್ ವೇರಿಯಬಲ್ ಇರಬೇಕು. ಸೊ ಸೈನ್ 60 ಡಿಗ್ರಿ ಅಪ್ಲೈ ಮಾಡೋಕ್ಕಾಗಲ್ಲ. ಸೇಮ್ ಕೇಸ್ ಕಾಸ್ 60 ಡಿಗ್ರಿನೂ ಅಪ್ಲೈ ಮಾಡೋಕ್ಕಾಗಲ್ಲ, ಸೈನು ಅಪ್ಲೈ ಮಾಡೋಕ್ಕಾಗಲ್ಲ. ಟ್ಯಾನಲ್ಲಿ ಐ ನೋ ವ್ಯಾಲ್ಯೂ ಆಫ್ ದ ಟ್ಯಾನ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಎಲ್ಲಿ ಗೊತ್ತಿರುತ್ತೆ ಲೈಕ್ 2 ವೇರಿಯಬಲ್ಸ್, ಲೈಕ್ 2 ವ್ಯಾಲ್ಯೂಸ್ ನನಗೆ ಯಾವ್ದು ಗೊತ್ತಿರುತ್ತೆ, ಅದು ಸೈನು ಮ್ಯಾಚ್ ಆಗುತ್ತಾ, ಕಾಸು ಮ್ಯಾಚ್ ಆಗುತ್ತಾ, ಟ್ಯಾನಿಗೆ ಮ್ಯಾಚ್ ಆಗುತ್ತೆ ಅಂತ ಐ ಹ್ಯಾವ್ ಟು ಫೈಂಡ್ ಔಟ್. ಅಷ್ಟಾದಮೇಲೆ ದೆನ್ ಓಕೆ, ಇದು ಓನ್ಲಿ ಒನ್ ಅನ್ನೋನ್ ವೇರಿಯಬಲ್ ಇದೆ, ಐ ಜಸ್ಟ್ ಹ್ಯಾವ್ ಓನ್ಲಿ ಒನ್ ಅನ್ನೋನ್ ವೇರಿಯಬಲ್ ಹೆಚ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಇಫ್ ಐ ಫರ್ದರ್ ಸಿಂಪ್ಲಿಫೈ, ಹೆಚ್ ಈಸ್ ಈಕ್ವಲ್ ಟು 15√3. ಇರ್ಯಾಷನಲ್ ನಂಬರ್ನ ಇರ್ಯಾಷನಲ್ ನಂಬರ್ ಅಷ್ಟೇ ಇಡ್ಬೋದು. ಇದು ಹೈಟ್ ಆಫ್ ದ ಟವರ್, ನೆಕ್ಸ್ಟ್ ಲೈನಲ್ಲಿ ದ ಹೈಟ್ ಆಫ್ ದ ಟವರ್, ಹೈಟ್ ಆಫ್ ದ ಟವರ್, ಹೈಟ್ ಆಫ್ ದ ಟವರ್ ಈಸ್ ಅಂತ ಹಾಕ್ಬಿಟ್ಟು ಇಷ್ಟು ಬರೆದ್ರೆ ಆಯಿತು. √3 ಅಂದರೆ 1.7. ಅವ್ರೇನಾದ್ರು ಕನ್ಸಿಡರ್ √3 as 1.7 ಅಂತಂದರೆ ಲೈಕ್ ದೆನ್ 15 × 1.7 ಅಂತ ಮಲ್ಟಿಪ್ಲೈ ಮಾಡಿ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ಬರೀಬೇಕು. ಆರ್ ಯು ಕ್ಯಾನ್ ಸ್ಟಾಪ್ ಇಟ್ ಇಷ್ಟೇ. ಸೊ ಹೈಟ್ ಆಫ್ ದ ಟವರ್ 15 × 1.7 ಎಷ್ಟು ಬರುತ್ತೆ? 15 × 1.7 15 × 17 ಎಷ್ಟು ಮಾಡ್ಬೋದಲ್ಲ? ಹಿಂಗೆ ಮಾಡೋ 15 × 10 15 × 7 15 × 1.7 25.5. ಇಲ್ಲೇ ಮಾಡೋದಲ್ಲ 25.5. ಸೊ ಇದು ಎಷ್ಟು ಹೈಟ್ ಇರುತ್ತೆ? 25.5 ಮೀಟರ್ಸ್ ಇರುತ್ತೆ. ಇಲ್ಲಿಂದ 15 ಮೀಟರ್ ಇತ್ತು ಅಂತಂದರೆ 25.5 ಅಷ್ಟು ಡಿಸ್ಟೆನ್ಸ್ ಎತ್ತರಲ್ಲಿ ಇರ್ತದೆ. ಹೈಪೋಟೆನ್ಯೂಸ್ 100 ಬೇಕಾಗಿಲ್ಲ, ಗೊತ್ತಾಯ್ತಾ? ಸೊ ವಿ ಡು ನಾಟ್ ನೀಡ್ ಹೈಪೋಟೆನ್ಯೂಸ್. ಫಾರ್ ಎಕ್ಸಾಂಪಲ್, ನೀನು ಗೊತ್ತಾಯ್ತು, ಅರ್ಥ ಆಯ್ತಾ? ಒಂದು ಪ್ಲೇ ಗ್ರೌಂಡ್ ಮಾಡಬೇಕು ಅಂತ ಅನ್ಕೋತೀಯ, ನಿಮ್ಮ ಸ್ಕೂಲವರು ಒಂದು ಆರ್ಡ್ರ್ ಕೊಟ್ಟಿರ್ತಾರೆ, ನೀನು ಲೈಕ್ ಸ್ಟೀಲ್ ವರ್ಕರು, ಕರೆಕ್ಟಾ? ನಾವು ಬೇರೆ ಬೇರೆ ಕೇಸಲ್ಲಿ ಹೇಳ್ಬೋದು, ಆಯಿತಾ? ಪ್ಲೇ ಗ್ರೌಂಡಲ್ಲಿ ಇವಾಗ ನೀನು ಲೈಕ್ ಏನೋ ಜಾರಬಂಡೆ ಮಾಡಬೇಕು, ಹಿಂಗೆ ಮಾಡ್ತೀಯ, ನಿಂಗೆ ಗೊತ್ತು ಸರ್, ನಮಗೊಂದು ಅಲ್ಲಿ ಫೀಲ್ಡ್ ನೋಡ್ತೀಯ, ಎಷ್ಟು ಹೈಟಲ್ಲಿ ಎಷ್ಟು ಡಿಸ್ಟೆನ್ಸಲ್ಲಿ ಮಾಡಬೇಕು, ಚಿಕ್ಕ ಮಕ್ಳಿಗೆ ಮಾಡಬೇಕಾ ದೊಡ್ಡ ಮಕ್ಳಿಗೆ ಮಾಡಬೇಕಾ ಅಂತ ಮಾಡಬೇಕು, ಕರೆಕ್ಟಾ? ಸೊ ಇಲ್ಲಿಂದ ಸ್ಟೆಪ್ಸ್ಗಳು ಕ್ರಿಯೇಟ್ ಮಾಡಿರ್ತೀಯ. ಈ ಸ್ಟೆಪ್ಸ್ಗಳು ಕ್ರಿಯೇಟ್ ಮಾಡಿರ್ತೀಯ ಅಂತಂದರೆ ಸೊ ಇಲ್ಲಿಂದ ಎಲ್ಲಿಗೆ ಸೇ ಒಂದು 10 ಅಡಿ. ಈಗ ಎಷ್ಟುದ್ದು ಜಾರಬಂಡೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು? 15 ಅಡಿ ಬೇಕು ಅಂತ ನಾವು ಹೇಳ್ಬೋದು. ಬಟ್ ನಮಗೆ ಇಲ್ಲಿ ಎಷ್ಟು ಆ್ಯಂಗಲಿಗೆ ನಾನು ಇಡಬೇಕು ಅಂತ ಗೊತ್ತಾಗುತ್ತಲ್ಲ. ಜಾರಬಂಡೆ ಹಿಂಗೆ ಮಾಡ್ಬಿಟ್ಟು ಜಾರಬಂಡೆ ಹಿಂಗೆ ಮಾಡ್ಬಿಡೋಕ್ಕಾಗತ್ತಾ? ಇಲ್ಲ ಜಾರಬಂಡೆ ಮಾಡ್ತೀನಿ ಅಂದ್ಬಿಟ್ಟು ಹಿಂಗೆ ಮಾಡ್ಬಿಡೋಕ್ಕಾಗತ್ತಾ? ಆಗಲ್ಲ. ಅರ್ಥ ಆಯ್ತಾ? ಆಗಲ್ಲ. ಸೊ ಆಗೇನು ಮಾಡಬೇಕು ನೀನು? ಸೊ 45 ಡಿಗ್ರಿಲಿ ಮಾಡ್ತೀವಿ, ಯೂಶ್ವಲಿ 45 ಡಿಗ್ರಿ ಮಾಡ್ತೀವಿ. ಇಲ್ಲಿ 10 ಅಡಿ, ಇಷ್ಟನ್ನು 10 ಅಡಿ ಇಟ್ಕೊಂಡ್ರೆ 45 ಡಿಗ್ರಿ ಮಾಡ್ತೀವಿ ಅಂದರೆ ಟ್ಯಾನ್ 15 ಅಂತ ಇಟ್ಕೊಂಡ್ರೆ ಸರಿನಾ? ಸೊ ನೀವು ಅಲ್ಲೇ ಹೈಪೋಟೆನ್ಯೂಸ್ ಫೈಂಡ್ ಔಟ್ ಮಾಡಿ. ಸಾರಿ, ಸೊ ಇದೇನು ಗೊತ್ತಿರಲ್ಲ, ಇದು ಯಾವುದೋ ಒಂದು ಡಿಸ್ಟೆನ್ಸಲ್ಲಿ ಇಟ್ಕೊಂಡಿರ್ತೀಯ. ಸೊ ಟ್ಯಾನ್ ಇದೆ, ಇದೊಂದು ಬೇಕೀಗ. ಸೊ ದಿಸ್ ಈಸ್ ದ ಲೆಂತ್ ಅಂತ ಇಟ್ಕೊಂಡು NEG ಅಂತ, ಆಯಿತಾ? ಇಲ್ಲಿದೆ. ಸಪೋಸ್ ಇಫ್ ಯು ನೋ ದ ಈ ಡಿಸ್ಟೆನ್ಸ್ ಎಷ್ಟು ಇಟ್ಕೋತೀವಿ. ಸೊ 45 ಡಿಗ್ರಿ ಆ್ಯಂಗಲ್ ಇಟ್ಕೋಬೇಕು. ಈ ಸ್ಟಾರ್ಟಿಂಗ್ ಆಫ್ ದ ಸ್ಟೆಪ್ಸ್ ಇಲ್ಲಿಂದ ಇಲ್ಲಿಗೆ ನಿನಗೊಂದು 10 ಫೀಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇಟ್ಕೋಬೇಕು. ಸೊ ನನಗಿವಾಗೇನು ಇದು ದಿಸ್ ಇಸ್ ನಥಿಂಗ್ ಬಟ್ ಹೈಪೋಟೆನ್ಯೂಸ್. ನಾನು ಯಾವುದೋ ಒಂದು ಯೂಸ್ ಮಾಡ್ಕೋಬೋದು, ಕಾಸ್ 45 ಡಿಗ್ರಿ ಅಥವಾ ಸೈನ್ 45 ಡಿಗ್ರಿ. ಎಲ್ಲೆಲ್ಲಿ ನಮ್ಗೆ ಹೈಪೋಟೆನ್ಯೂಸ್ ಬೇಕಾಗಿರುತ್ತೆ ದೇರ್ ವಿ ಕ್ಯಾನ್ ಯೂಸ್ ಕಾಸ್ ಥೀಟಾ ಸೈನ್ ಥೀಟಾ. ಕಾಸ್ 45 ಡಿಗ್ರಿ ಎಷ್ಟು ಏನಾಗುತ್ತೆ? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು, ಆಯಿತಾ? ಸೇ ದಿಸ್ ಇಸ್ ಈ ಲೆಂತು, ಸೇ ಅಡ್ಜಸೆಂಟು ಇದು ಎ ಅಂತ ಇಟ್ಕೋಣ, ಎ ಬೈ ಲೆಂತು. ಸರಿ, ಆಪೋಸಿಟ್ 10 ಬೈ ಲೆಂತು. ಕಾಸ್ 45 ಡಿಗ್ರಿ ಏನು? 1/2 into 10 into ಲೆಂತು. ಸೊ ಲೆಂತ್ ಈಸ್ ಈಕ್ವಲ್ ಟು 10 into 2. ಕರೆಕ್ಟಾ? ಎಷ್ಟು ಬಂತು? 20 ಫೀಟ್. ನೀನು 20 ಫೀಟ್ ಜಾರಬಂಡೆ ಮಾಡ್ಕೊಂಬಂದ್ರೆ ಕರೆಕ್ಟಾಗಿ 45 ಡಿಗ್ರಿ ನಿಲ್ಲಿಸ್ಬೋದು. ಅದನ್ನು ಕರೆಕ್ಟಾಗಿ 45 ಡಿಗ್ರಿ ನಿಲ್ಲಿಸ್ಬಿಟ್ಟು ಇಲ್ಲೇನು ಹೈಟ್ ಬಂದಿರುತ್ತೆ
ಆ ಹೈಟ್ಗೆ ನೀನು ಕಟ್ಕೊಬಿಡ್ಬೋದು. ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಇನ್ನು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸಿನ್ಸ್ ಇಟ್ ಈಸ್ tan 45 ಡಿಗ್ರಿ, ಇದು tan 45 ಡಿಗ್ರಿ ಅಪ್ಲೈ ಮಾಡಿದ್ರೆ ಲೈಕ್ ಇದು 10 ಫೀಟ್ ಇದ್ದರೆ ಇದು 10 ಫೀಟ್ ಇರಬೇಕು. ಯಾಕೆಲ್ಲ tan 45 ಡಿಗ್ರಿ ಇಸ್ ನಥಿಂಗ್ ಬಟ್ 1 ಇತ್ತು ಅಂತಂದರೆ ಅಡ್ಜಸೆಂಟ್ ಆಪೋಸಿಟು ಮತ್ತು ಅಡ್ಜಸೆಂಟ್ ಲೆಂತ್ ಸೇಮ್ ಅಂತ ಅರ್ಥ ಆಗ್ತಾ ಇದೆಯಾ? ಸೊ ಇದು 10 ಫೀಟ್ ಇತ್ತು ಅಂತಂದರೆ ಇದು 10 ಫೀಟ್ ಇತ್ತು ಅಂತಂದರೆ ಆಗ 45 ಡಿಗ್ರಿ ಕರೆಕ್ಟಾಗಿ ಬರುತ್ತೆ. ಇದು ಎಷ್ಟು ದೂರ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಬರ್ಬೇಕು? ಬೇಸಿಕ್ ಟ್ರಿಗ್ನೋಮೆಟ್ರಿಯಲ್ಲಿ ಅಪ್ಲೈ ಮಾಡ್ತೀಯಾ, ಇದು 20 ಅಡಿ ಬೇಕು. ಇದು 20 ಅಡಿನ ನಾನು ನೀನು ಯೂಸ್ ಮಾಡ್ಬೇಕಾದ್ರೆ 20 ಅಡಿಗೆ ರ್ಯಾಂಪ್ ಕ್ರಿಯೇಟ್ ಮಾಡ್ತೀಯ ಅಥವಾ ಜರಬಂಡೆ ಕ್ರಿಯೇಟ್ ಮಾಡ್ತೀಯ. 20 ಅಡಿ ಬೇಕಾ, 18 ಅಡಿ ಬೇಕಾ, 17 ಅಡಿ ಬೇಕಾ, ನಮ್ಗೆ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಹಿಂಗೆ. ಕರೆಕ್ಟಾ? ಎಲ್ಲರೂ ಲೈಕ್ ಇವನ್ ಸಿವಿಲ್ ಇಂಜಿನಿಯರಿಂಗಲ್ಲಿ ಆಮೇಲೆ ಹೆಚ್ಚಾಗಿ ಎಸ್ಪೆಷಲಿ ಇನ್ ದ ಸ್ಪೇಸ್ ಟೆಕ್ನಾಲಜಿ ಅಲ್ಲೆಲ್ಲವೂ ಟ್ರಿಗ್ನೋಮೆಟ್ರಿ ಎಲ್ಲ ಸಖತ್ ಯೂಸ್ ಮಾಡ್ತಾರೆ, ಬೇಸಿಕ್ ಅಪ್ಲಿಕೇಶನ್ಸ್. ಕ್ಲಿಯರ್? ಸೊ ಸಿಮಿಲರ್ಲಿ ವಾಟ್ ವಿ ಆರ್ ಸೇಯಿಂಗ್ ಇಸ್ ದಟ್ ಯು ಕ್ಯಾನಾಟ್ ಅಪ್ಲೈ ಸೈನ್, ಯು ಕ್ಯಾನಾಟ್ ಅಪ್ಲೈ ಕಾಸ್. ಸೊ ಇನ್ ದಿಸ್ ಅಪ್ಲಿಕೇಶನ್ ಯು ಕ್ಯಾನ್ ಗೋ ವಿತ್ tan ಬಿಕಾಸ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಆಪೋಸಿಟ್ ಆ್ಯಂಡ್ ಅಡ್ಜಸೆಂಟ್. ನಮಗೆಲ್ಲರೂ ಹೈಪೋಟೆನ್ಯೂಸ್ ಇಂಟ್ರೆಸ್ಟೆಡ್ ಆಗಿದ್ದರೆ ಲೈಕ್ ದ ಲಾಸ್ಟ್ ಪ್ರಾಬ್ಲಮ್, ಸರಿನಾ? ವಿ ಕ್ಯಾನ್ ಗೋ ಫಾರ್ ಹೈಪೋಟೆನ್ಯೂಸ್. ನಾವು ನೋಡ್ಕೋಬೇಕು ನಂಗೆ ಹೈಪೋಟೆನ್ಯೂಸ್ ಬೇಕಾ, ಅಡ್ಜಸೆಂಟ್ ಬೇಕಾ, ಆಪೋಸಿಟ್ ಬೇಕಾ ಅಂತ. ಡಿಪೆಂಡಿಂಗ್ ಆನ್ ದಟ್ ವಿ ಯೂಸ್ ದ ಅಪ್ರೋಪ್ರಿಯೇಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ, ಇದರ್ sin θ cos θ tan θ ಆರ್ ವಿ ಸಾಲ್ವ್ ದ ಪ್ರಾಬ್ಲಮ್. ಗೊತ್ತಾಯ್ತಾ? ಸೊ ನೀನು ಇದಕ್ಕಿಂತ ಮುಂಚೆ ಏನು ಬರ್ಕೋತೀಯ ಅಂತಂದರೆ ಇದನ್ನು ಬರ್ಕೋತೀಯ, ಲೈನ್ ಆಫ್ ಸೈಟು, ಹಾರಿಜಾಂಟಲ್ ಲೆವೆಲು, ಇದು ಆ್ಯಂಗಲ್ ಎ ಈಸ್ ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ಬರ್ಕೊಂಡು ಇದು ಬರಬೇಕು, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಇದು ಬರ್ಕೋಬೇಕು. ನೆಕ್ಸ್ಟು ಫಸ್ಟ್ ಪ್ರಾಬ್ಲಮ್ ಅಂತ ಬರ್ಕೋಬೇಕು. ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಫುಲ್ ಬರೆಯೋಂಗಿಲ್ಲ, ಅದಕ್ಕೆ ನೀವು ಕೊಟ್ಟಿದ್ದೀನಿ ಆಯಿತಾ? ಅದು ಬರೆದು ದೆನ್ ಈ ಡಯಾಗ್ರಾಮ್ ಬರೀತೀಯ, ಈ ಡಯಾಗ್ರಾಮ್ ಬರೆದ್ಬಿಟ್ಟು ಸಾಲ್ವ್ ಮಾಡ್ತೀಯ. ಕ್ಲಿಯರ್? ನೆಕ್ಸ್ಟ್ ಹಾಕೋ ಚಾಪ್ಟರ್ ಬರ್ಕೋ. ಮುಗಿತಲ್ಗೆ ಪ್ರಾಬ್ಲಮ್ಸ್ಗಳೆಲ್ಲ ಇದ್ರದ್ದು ಟ್ರಿಗ್ನೋಮೆಟ್ರಿದು. ಸರಿ, ಇದ್ರೆ ನೆಕ್ಸ್ಟ್ ಮಾಡೋಣ, ಈಗ ಕಂಟಿನ್ಯೂ ಮಾಡೋಣ. ಹೈಟ್ ಆಫ್ ದ ಟವರ್ ಅಂತ. Let us look at the example 2, which is from the NCERT textbook. An electrician has to repair. Kelskopa. Electrician has to repair an electric fault on a pole which is at a height of 5 meters. Next clear up. She needs to reach a point 1.3 meter below the top of the pole. ಇಲ್ಲಿಂದಲ್ಲಿಗೆ ಒಂದು ಪೋಲ್ ಇದೆ ಅಂತ ಅಂದ್ಕೊಳ್ಳೋಣ. ಸೇ 1.3 ಮೀಟರ್ ಬಿಲೋ, ಇಲ್ಲಿಂದಲ್ಲಿಗೆ 1.3 ಮೀಟರ್ ಇತ್ತು ಅಂತ ಅಂದ್ಕೊಂಡ್ರೆ ಈ ಪಾಯಿಂಟ್ ರೀಚ್ ಆಗಬೇಕು. ಆ ಪೋಲ್ ಇದೆ, ಆ ಪೋಲಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆ ಇದೆ. ಕರೆಕ್ಟಾ? ಯಾಕಂದರೆ ಪೋಲ್ ಅಂತಂದರೆ ಬೇರೆ ಬೇರೆ ಹೈಟಲ್ಲಿ ಬೇರೆ ಬೇರೆ ಇರುತ್ತೆ, ಗೊತ್ತಾ? ಸ್ವಲ್ಪ ಮೇಲ್ಗಡೆ ಎಲ್ಲ 3 ಲೈನ್ ಹೋಗಿರುತ್ತೆ, ಅದ್ರ ಕೆಳಗಡೆ ಇನ್ನೊಂದು 2 ಲೈನ್ ಹೋಗಿರುತ್ತೆ, ಅದ್ರ ಕೆಳಗಡೆ ಇನ್ನೆರಡು ಲೈನ್ ಇನ್ನೊಂದು ಕ್ರಾಸ್ ಹೋಗಿರುತ್ತೆ. ಸೊ ಅವರು ಎಲ್ಲಿ ಕೆಲಸ ಮಾಡಬೇಕು, ಈ ಜಾಗದಲ್ಲಿ ಕೆಲಸ ಮಾಡಬೇಕು, ಇದು ಮಾಡಬೇಕು, ಇಲ್ಲಿ ಕಾಡ್ಬೇಕು. ಕೆಲವೊಂದು ಮೇನ್ ಪೋಲ್ಗಳಿದ್ದಾಗ ಈ ಥರ, ಕೆಲವೊಂದು ಸ್ಮಾಲರ್ ಪೋಲ್ಸ್ಗಳಿದ್ದಾಗ ಲೈಕ್ ಏನಾಗುತ್ತೆ, ಜಸ್ಟ್ ನಿಮಗೆ 3 ಲೈನ್ಸ್ ಅಷ್ಟೇ ಇರುತ್ತೆ. ಲೈಕ್ ಬಿಗ್ಗರ್ ಪೋಲ್ಸು, ಫೀಡರ್ ನೆಟ್ವರ್ಕು, ಟ್ರಾನ್ಸ್ಫಾರ್ಮರ್ ಇಟ್ಟಿರ್ತಾರಲ್ಲ, ಆ ಕಡೆ ಇದ್ದಾಗ ಡಿಫ್ರೆಂಟ್ ಹೈಟಲ್ಲಿ ಡಿಫ್ರೆಂಟ್ ವೈರ್ಸ್ಗಳು ಹೋಗ್ತಾ ಇರ್ತದೆ. ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಕರೆಕ್ಟ್? ವಾಟ್ ಈಸ್ ಸೆಡ್ ಈಸ್ ದಟ್ ಶಿ ನೀಡ್ಸ್ ಟು ರೀಚ್ ಇಲ್ಲಿಂದಲಿಗೆ ಟಾಪ್ ಆಫ್ ದ ಪೋಲ್ ಏನಿರುತ್ತೆ ಅಲ್ಲಿಂದಲಿಗೆ 1.3 ಮೀಟರ್ ಈ ಜಾಗನ ರೀಚ್ ಆಗಬೇಕು. ಇದು ಪೋಲ್ ಇದೆ, ಇಲ್ಲಿಂದಲ್ಲಿಗೆ 1 ಟೋಟಲ್ ಡಿಸ್ಟೆನ್ಸ್ ಎಷ್ಟು? 5. ಓಕೆ. ವಾಟ್ ಶುಡ್ ಬಿ ದ ಲೆಂತ್ ಆಫ್ ದ ಲ್ಯಾಡರ್ ದಟ್ ಶಿ ಶುಡ್ ಯೂಸ್ ವಿಚ್ ವೆನ್ ಇನ್ಕ್ಲೈನ್ ಅಟ್ ಅನ್ ಆ್ಯಂಗಲ್ ಆಫ್ 60 ಡಿಗ್ರಿ ಟು ದ ಹಾರಿಜಾಂಟಲ್ would enable her to reach the required position. ಯಾವ ಲೆಂತ್ ಆಫ್ ದ ಲ್ಯಾಡರ್, ಲೈಕ್ ಲೆಂತ್ ಆಫ್ ದ ಲ್ಯಾಡರ್ 60 ಡಿಗ್ರಿ ಎಟ್ ದ ಆ್ಯಂಗಲ್, ನೆಲದಿಂದ ಇಲ್ಲಿ, ಲೈಕ್ ಫ್ರಮ್ ದ ಗ್ರೌಂಡ್ ಇಫ್ ಶಿ ಕೀಪ್ಸ್ ಎ ಲ್ಯಾಡರ್ 60 ಡಿಗ್ರಿ, ಸರ್ 60 ಡಿಗ್ರಿ ಇಟ್ಟರು ಅಂತಂದರೆ
ಕ್ಯಾನ್ ಶಿ ರೀಚ್ ದ ಪೊಸಿಷನ್ ಅಂತ ಕೇಳ್ತಾರೆ. 60 ಡಿಗ್ರಿ ರೀಚ್ ಆಗೋಕ್ಕಾಗುತ್ತಾ? ಆ್ಯಂಡ್ ಆಲ್ಸೋ ಹೌ ಫಾರ್ ಫ್ರಮ್ ದ ಫೂಟ್ ಆಫ್ ದ ಫೂಟ್ ಆಫ್ ದ ಪೋಲ್ ಇಲ್ಲಿದೆ, ದಿಟ್ಸ್ ದ ಫೂಟ್ ಆಫ್ ದ ಪೋಲ್. ಶಿ ಶುಡ್ ಪ್ಲೇಸ್ ದ ಫೂಟ್ ಆಫ್ ದ ಲ್ಯಾಡರ್. ಇದು ಫೂಟ್ ಆಫ್ ದ ಲ್ಯಾಡರ್, ಗೊತ್ತಾಯ್ತಾ ರಜನಿಕಾಂತ್? ಲ್ಯಾಡರ್ ಕಾಲು ಯಾವುದಿರುತ್ತೆ ಇದು, ಪೋಲ್ ಕಾಲು ಯಾವುದು ಇದು, ಇಲ್ಲಿಗೆ ಎಷ್ಟು ಅಂತ ಕೇಳ್ತಾರೆ. ಕ್ಲಿಯರ್? ಸೊ ನೌ ವಿ ವಿಲ್ ಸಾಲ್ವ್ ದ ಸೇಮ್ ಥಿಂಗ್. ಸೇ 60 ಡಿಗ್ರಿ, ಸರಿನಾ? ಇದು ನಮ್ಗೆ ಗೊತ್ತಿಲ್ಲ. ಸೇ ಲೆಟ್ಸ್ ಎಕ್ಸ್, ಸೇ ಲೆಟ್ಸ್ ಐಡೆಂಟಿಫೈ ಏನೋ ಕೊಟ್ಟಿದ್ದೀರಾ? ಏನಿಲ್ಲ. ಸೇ ಎ ಬಿ ಸಿ. ಹೈಟ್ ಆಫ್ ದ ಪೋಲು ಇದು 5 ಮೀಟರು, ಇದು 5 ಮೀಟ್ರಲ್ಲ. ಸೊ ಲ್ಯಾಡರ್ ರೀಚ್ ಆಗಿದೆ. ಒಂದೇ ನಿಮಿಷ. ಇದು ಟೋಟಲ್ ಹೈಟು. ಸೊ ಎ ಅಂತ ಇಟ್ಕೋಣ. ಯಾವುದೋ ಒಂದು ಪಾಯಿಂಟ್ ಬಿ ರೀಚ್ ಆಗಬೇಕು ಕರೆಕ್ಟಾಗಿ, ವಿಚ್ ಇಸ್ 1.3 ಮೀಟರು ಫ್ರಮ್ ದ ಟಾಪ್ ಆಫ್ ದ ಪೋಲ್. ಇಲ್ಲಿಗೆ ಅವ್ರು ರೀಚ್ ಆಗಬೇಕು. ಟಾಪಿಂದ 1.3 ಮೀಟರ್ ಕೆಳಗಡೆ ರೀಚ್ ಆಗಬೇಕು. ಏಣಿ ಎಲ್ಲಿಗೆ ಹಾಕಬೇಕು? ಈ ಪಾಯಿಂಟ್ಗೆ ಹಾಕ್ಬೇಕಲ್ವಾ? ಕರೆಕ್ಟಾ? ಇಲ್ಲಿಗೆ ಹೋಗ್ಬೇಕು, ಏಣಿ ಇಲ್ಲ ತಿನ್ನ. ಸೊ ಏಣಿ ಇರೋದೇ ಅದಕ್ಕೆ, ನಮ್ಗೆ ಯಾವ ಹೈಟಿಗೆ ಬೇಕು ಆ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸರಿ, ನಾವು say let this point PBAC. What is this angle of inclination? 60 degree. ಅವ್ರೇನು ಕೇಳ್ತಿದ್ದಾರೆ? what should be the length of the ladder? Say length of the ladder, say let's call it as h, height of the ladder. Then how far from the foot of the pole she should place that ladder? x. ಇದು ಫೂಟ್ ಆಫ್ ಪೋಲ್, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ದಿಸ್ ಈಸ್ ಫೂಟ್ ಆಫ್ ಲ್ಯಾಡರ್. ಕ್ಲಿಯರ್? ಫೂಟ್ ಆಫ್ ಪೋಲ್, ಫೂಟ್ ಆಫ್ ಲ್ಯಾಡರ್, ಎಲೆಕ್ಟ್ರಿಕ್ ಪೋಲ್. 60 ಡಿಗ್ರಿ ಇದೆ. ಸೊ ನಮ್ಗೆ ಯಾವಾಗ ಹೈಪಾಟ್ನಿಸ್ ಬೇಕಾಗಿರುತ್ತೆ? ವಿ ಗೋ ಫಾರ್ ಓ ಆರ್ ಆ, ದಟ್ ಈಸ್ ಸೈನ್ ಆರ್ ಕಾಸ್. ನಮ್ಗೆ ಯಾವಾಗ ಓನ್ಲಿ ಕ್ಯಾನ್ ಯು ಸಾಲ್ವ್ ವಿತ್ ಆಪೋಸಿಟ್ ಅಡ್ಜಸೆಂಟ್ ಬೇಕಾದಾಗ ವಿ ಕ್ಯಾನ್ ಯೂಸ್ tan. ಇಲ್ಲಿ ನಮಗೆ ಲೈಕ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಹೈಪಾಟ್ನಿಸ್ ಲೆಂತ್ ಬೇಕು, ಕರೆಕ್ಟಾ? ಹೆಂಗೆ ಮಾಡ್ತೀಯಾ? ಹಾಂ 5 ಮೀಟರ್ ಅಂತ ಇಟ್ಕೋ. ಇದು 5 ಮೀಟರ್ ಆಯಿತು ಅಂದರೆ ಇಲ್ಲಿಗೆ 1.3 ಕೆಳಗಡೆ ಬರಬೇಕು ಅಂದರೆ ವಾಟ್ ಈಸ್ ದಿಸ್ ಲೆಂತ್? ಈ ಲೆಂತ್ ಎಷ್ಟು? 4.7 ಮೀಟರ್. ಕ್ಲಿಯರಾ? 4.7 ಮೀಟರ್. ಇದು ಗೊತ್ತು, 60 ಡಿಗ್ರಿ ಗೊತ್ತು. ನಿಂಗೆ ಆಪೋಸಿಟ್ ಗೊತ್ತಿದ್ರೆ 3.7 ನೀನೇನು ಹೇಳ್ತೀನಿ ನಾನು ಬರೀತೀನಿ. ಸರಿನಾ? 3.7. ಎಕ್ಸಾಮಲ್ಲಿ ಹಿಂಗೆ ಮಾರೋದು. ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋದಾಗ 5 ಇದು 4.7. ಈಗ 3.7 ಕರೆಕ್ಟಾಗಿ ತಪ್ಪ? ಸರಿನಾ? ಈಗ ನೋಡು, ಇಫ್ ಯು ಅಪ್ಲೈ ಯಾವ್ದು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಟ್ಯಾನ್ ಅಪ್ಲೈ ಮಾಡ್ಬೋದು. ಟ್ಯಾನ್ 60 ಡಿಗ್ರಿ ಆಪೋಸಿಟ್ ಬೈ ಅಡ್ಜಸೆಂಟು. ಟ್ಯಾನ್ 60 ಡಿಗ್ರಿ ಅಪ್ಲೈ ಮಾಡಿದ್ರೆ ನಿಮಗೆ ಎಕ್ಸ್ ಸಿಗುತ್ತಾ? ಸೊ ನೀನು ಬರೀಬೇಕು. ಇಲ್ಲಿ ನೀನು ಏನು ವೇರಿಯೇಬಲ್ ತೊಗೊಂಡಿರ್ತೀಯ ಅದನ್ನ ಬರ್ಕೋಬೇಕು. ಲೆಟ್ ದ ಲೆಂತ್ ಆಫ್ ದ ಲ್ಯಾಡರ್ ಬಿ ಹೆಚ್. ಲೆಟ್ ದ ಲೆಂತ್ ಆಫ್ ಲ್ಯಾಡರ್ ಬಿ ಹೆಚ್. ಸರಿನಾ? ಆ್ಯಂಡ್ ದ ಡಿಸ್ಟೆನ್ಸ್
ಡಿಸ್ಟೆನ್ಸ್ ಫ್ರಮ್ ಫೂಟ್ ಆಫ್ pole to ladder dx. ಇದನ್ನು ಹೆಚ್ಚು ಇದನ್ನು ಇದು ಎಕ್ಸು ಅಂತ ಅಂದ್ಕೊಂಡಿದ್ದೀವಿ ಅಂತ ನೀನು ಹಂಗೆ ಅಂದ್ಕೊಬೇಕು. ಆಫ್ಟರ್ ದಟ್ ಇಷ್ಟಂತ ಅಂದ್ಕೊಂಡು ಆದಮೇಲೆ ನಾವು ಯು ಹ್ಯಾವ್ ಟು ಅಪ್ಲೈ ಯಾವುದು ನೀನು ಯಾವ್ದು ಬೇಕು ನೀನು ಅಪ್ಲೈ ಮಾಡ್ಬೋದು. ನೀನು ಫಸ್ಟೇ ಹೆಚ್ಚು ಕಂಡು ಹಿಡಿತೀನಿ ಅಂದರೆ ಬೇಕಾದ್ರೆ ಹೆಚ್ಚು ಕಂಡು ಹಿಡಿಬೋದು. ಅರ್ಥ ಆಗ್ತಾ ಇದೆಯಾ? ಸಪೋಸ್ ಯು ವಾಂಟ್ ಟು ಫೈಂಡ್ ಹೆಚ್ ಏನು ಮಾಡ್ತೀವಿ, ಇಂಟ್ರೆಸ್ಟೆಡ್ ಇನ್ ಹೈಪಾಟ್ನಿಕ್ಸು. ಸೊ ಸೈನ್ ಅಪ್ಲೈ ಮಾಡೋದು, ಕಾಸ್ ಅಪ್ಲೈ ಮಾಡು. ಸಪೋಸ್ ಇಫ್ ಯು ವಾಂಟ್ ಟು ಫೈಂಡ್ ಹೆಚ್ ಎಕ್ಸ್ ಯಾವ್ದು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಹಾಂ ಟು ಫೈಂಡ್ ಹೆಚ್ ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟಪ್ಪ? ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟು? ಹಾಂ, ಆಪೋಸಿಟ್ ಬೈ ಹೆಚ್. ಸೈನ್ ಈಸ್ ಹೌದಾ? ಆಪೋಸಿಟ್ ಬೈ ಹೈಪಾಟ್ನಸ್. ಸಬ್ಸ್ಟಿಟ್ಯೂಟ್ ಮಾಡು. ವಾಟ್ ಈಸ್ ಸೈನ್ 60 ಡಿಗ್ರಿ? √3/2 ಈಸ್ ಈಕ್ವಲ್ ಟು 3.7/h. ಕ್ಲಿಯರ್? ಸೊ ನಾನು ಹೆಚ್ಚಿನ ಈ ಕಡೆ ತೊಗೊಂಬ, ಮಿಕ್ಕಿದೆಲ್ಲ ಆ ಕಡೆ ಕಳಿಸು. ಮಾಡ್ಬೋದಾ? ಅಥವಾ ಇದನ್ನು ಹೀಗೆ ಬರೀತೀನಿ ನೋಡು, ಹೆಚ್ಚಿನ ಈ ಕಡೆ ಪುಷ್ ಮಾಡ್ತೀನಿ, ಮಿಕ್ಕಿದನ್ನೆಲ್ಲ ಆ ಕಡೆ ಪುಷ್ ಮಾಡ್ತೀನಿ. ಏನಾಗುತ್ತೆ? √3 × h ಈಸ್ ಈಕ್ವಲ್ ಟು 3.7 × 2. ಸರಿನಾ? ಈ ಕಡೆ ಡಿನಾಮಿನೇಟ್ರ್ ಈ ಕಡೆ ಬಂತು, ಈ ಕಡೆ ಡಿನಾಮಿನೇಟ್ರ್ ಇದ್ದರೂ ಆ ಕಡೆ ನ್ಯೂಮರೇಟ್ರ್ ಬಂತು. ನಾವು ನನಗೆ √3 ನನಗೆ ಬೇಕಾಗಿಲ್ಲ. ಈಗ √3ನ ಡಿನಾಮಿನೇಟ್ರ್ ಕಳಿಸ್ತೀನಿ ಅಂತ ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದಾಗಿತ್ತು, ತೋರಿಸ್ತೆ ಅಷ್ಟೇ. ಸೊ h ಈಸ್ ಈಕ್ವಲ್ ಟು 3.7 × 2/√3. ಅವ್ರು ಹೇಳಿರ್ತಾರೆ ಲೈಕ್ ಕನ್ಸಿಡರ್ √3 ಆ್ಯಸ್ 1.73 ಅಂತ. ಯಾಕೆಂದರೆ √3 ಆಸ್ ಇರಾಷನಲ್ ನಂಬರ್ 1.732 ಲೈಕ್ ಎಷ್ಟು ಡಿಜಿಟ್ ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು. ಬಟ್ ಅವ್ರಲ್ಲೇ ಅವ್ರು ಕ್ಲಿಯರಾಗಿ ಹೇಳ್ತಾರೆ h ಈಸ್ ಈಕ್ವಲ್ ಟು 3.7 × 2 ಡಿವೈಡೆಡ್ ಬೈ 1.73. ವಾಟ್ ಈಸ್ 3.7 × 2? ಹಾಂ, 7.4 1.73 ಮಾಡಿ ಎಷ್ಟು ಬರುತ್ತೆ? 7.4 ಡಿವೈಡೆಡ್ ಬೈ 1.73 ಡಿವೈಡ್ ಮಾಡಬೇಕು. ಮಾಮೂಲಿ ಮೆಥಡು 1.73 7.4 ಡಿವಿಷನ್ ಗೊತ್ತಿಲ್ವಾ? ಯಾವ ಟೈಪಾ? ಒನ್ನಿಂದಾನೆ ಇಲ್ಲಾಂದ್ರೆ ಏನು ಮಾಡ್ಬೋದು? ಮಲ್ಟಿಪ್ಲೈ 100 ಬೋತ್ ದ ಸೈಡ್ಸ್. 7.4 ಎಷ್ಟಾಗುತ್ತೆ? 100 ಮಲ್ಟಿಪ್ಲೈ ಮಾಡಿದ್ರೆ 7.4 × 100 ಎಷ್ಟಪ್ಪ? ಪಾಯಿಂಟ್ ಬಿಟ್ಟಾಕ್ಬಿಟ್ಟು ಮಲ್ಟಿಪ್ಲೈ ಮಾಡು. 7400. ಪಾಯಿಂಟ್ನ ಸೈಡ್ಗೆ ಇಟ್ಬಿಡ್ಬೇಕು, ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ಇಲ್ಲಿ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ, 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಹಾಕಬೇಕು. 740 ಅಲ್ವಾ? ನಾವು 1.73 × 100 ಸೇಮ್ ಎಷ್ಟಾಯಿತು? 173 ಬರ್ಕೊಂಡೆ. 2 0 2 0 ಸಾಕೆ. 2 ಡಿಜಿಟ್ಸ್ ಆದಮೇಲೆ ಇದೆ, 2 ಡಿಜಿಟ್ಸ್ ಆದಮೇಲೆ. ಸೊ 170. ನಾವು ಹ್ಯಾವ್ ಟು ಡಿವೈಡ್ 173 over 173 740 over 173 743 over 170. ಹೌ ಡು ಯು ಡು? ಈಗ 173 740 ಮಾಡು. 170 ಇದು ಡಿವಿಷನ್ ಮಾಡ್ತೀಯಲ್ವಾ? ಹಾಂ, 170 2 ಟೈಮ್ಸಾ 3 ಟೈಮ್ಸಾ 4 ಟೈಮ್ಸಾ? ಲೈಕ್ ಯು ಹ್ಯಾವ್ ಟು ಸಿ 173 ಹಾಂ 173 ಇಂಟು 5 ಟೈಮ್ಸ್ ಮಾಡ್ತೀನಿ ಅಂತ ಅನ್ಕೋ. ಎಷ್ಟಾಗುತ್ತೆ? ಹಾಂ 136 3 8 865 ಹೊರಟಾಯ್ತು. ಸೊ 4 ಟ್ರೈ ಮಾಡೋಣ.
173 ಇಂಟು 4 ಟ್ರೈ ಮಾಡಿ ಸರಿನಾ. ಹಾಂ 4 3 12 1 28 129 ಕ್ಯಾರಿ 2 4 1 4 2 6 ಇದು 8 ಇಲ್ಲಿ 3 ಆಯಿತು. ಅಗೇನ್ ಯು ಗೆಟ್ 4 48 ಹಾಂ ಕರೆಕ್ಟಾ 48. 173ಇಂದ 48 ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಪಾಯಿಂಟ್ ಹಾಕ್ತೀನಿ, ಇಲ್ಲಿ 0 ಹಾಕ್ತೀನಿ. 480 173 ಇಂಟು 2 ಬರುತ್ತಾ 3 ಬರುತ್ತಾ ನೋಡ್ಬೇಕು ನೀವು. 170 ಇಂಟು 3 ಅಂತ ಬರೋಲ್ಲ. 173 ಇಂಟು 2 ಹಾಂ 173 ಇಂಟು 3 ಯಾಕೆ ಬರೋ ನೋಡು. 17 ಟೇಬಲ್ ಹೇಳಬೇಕು. ಎಷ್ಟು 17 3 is 51 ಕರೆಕ್ಟಾ. ನಾನೀಗ 17 ಇಂಟು 2 17.3 ಅಲ್ವಾ, ಅದಕ್ಕೆ ಹಂಗೆ ನೋಡ್ತಾಯಿನಿ ಅಷ್ಟೇ. 17 ಇಂಟು 178 ಇಂಟು 3 ಮಾಡಿದ್ರೆ ಲೈಕ್ 510 ಜಾಸ್ತಿ ಹೋಗುತ್ತೆ. ಅರ್ಥ ಆಗ್ತಿದೆಯಾ. ಸೊ 2 ಇಲ್ಲಾಂದರೆ ಹಿಂಗೆ ಸೈಡಲ್ಲಿ ಮಾಡ್ಕೊಂಡು ನೋಡ್ಕೊಳ್ಳೋದು. 2 ಮಾಡಬೇಕಾ 3 ಮಾಡಬೇಕಾ. 3 2 is 6 ಆಮೇಲೆ ಹಾಂ 1 ಹಾಂ 4 7 ಆಯಿತು 3 ಆಮೇಲೆ 1 0ನಾ ಕ್ಲಿಯರ್. ಸೊ ನೆಕ್ಸ್ಟು 4.2 ಇದನ್ನು ಮತ್ತೇನಾದ್ರು ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಮತ್ತೆ 0 ಹಾಕೋಬೋದು. ರಜನಿಕಾಂತ್ ಮತ್ತೆ 0 ಹಾಕೋಬೋದು. 0 ಹಾಕಿ 17.3 7 ಟೈಮ್ಸಾ 8 ಟೈಮ್ಸಾ ಚೆಕ್ ಮಾಡಬೇಕು. 8 ಟೈಮ್ಸು 7 ಟೈಮ್ಸು 17 ಇಂಟು 8 ಎಷ್ಟು ಹೇಳು. ಇಲ್ಲ ಮಾಡಿಲ್ಲನೇ. ಹಾಂ 56 5 130 1360 ಆಗುತ್ತೆ 8 ಟೈಮ್ಸ್ ಮಾಡಿದ್ರೆ. ಸೊ 7 ಟೈಮ್ಸ್ ಮಾಡ್ಬೋದು ಆಯಿತಾ. 7 ಟೈಮ್ಸ್ ಮಾಡಿದ್ರೆ ನಿಂಗೆ ಆನ್ಸರು 173.7 ಎಷ್ಟು ಬರುತ್ತೆ. ಹಾಂ 2 49 49 51 5 1211 ಬರುತ್ತೆ. ಎಷ್ಟು ರಿಮೈಂಡರ್ ಬರುತ್ತೆ. ಸೊ 4.27 ಇದು ಮುಂದೆ ಕಂಟಿನ್ಯೂ ಮಾಡಿದ್ರೆ ಮಾಡ್ಬೋದು, ಇಲ್ಲ ಇಲ್ಲ. ಸೊ ವಿ ಕ್ಯಾನ್ ಕೀಪ್ ಇಟ್ಟು 4.27 ಸಿನ್ಸ್ ಇಟ್ಸ್ ಇರೇಷನಲ್ ನಂಬರ್. ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಇಫ್ ಯು ಸಾಲ್ವ್ ದಿಸ್ ದ ಹೈಟ್ ಬಿಕಮ್ಸ್ 4.27 ಮೀಟರ್. ಕ್ಲಿಯರ್. ಇದೇ ಥರ ನೆಕ್ಸ್ಟು ಸಿಮಿಲರ್ಲಿ ವಿ ಸಾಲ್ವ್. ಇಲ್ಲಿ ಒಂದು ಮಾಡಿದ್ಯಾ. ಸಿಮಿಲರ್ಲಿ 2 find x. ಕಾಸು ಹಾಕಿದ್ರೆ ಏನು ಬರುತ್ತೆ. ಹೈಪಾಟ್ನಿಸ್ ಫೈಂಡ್ ಔಟ್ ಮಾಡಿದ್ಯಾ ಅಂತ ಇದಕ್ಕೆ ಬಂದಿದ್ದೆ. ಸೊ ಹೈಪಾಟ್ನಿಸ್ ಗೊತ್ತು ನಿಮಗೆ, ಈಗ ಎಕ್ಸ್ ಮಾಡ್ಬೋದು ಅಂತ ನೀನು ಹೇಳ್ತಾ ಇದೆಯಾ. ಸೊ tan 60 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟು 3.7 ಅಡ್ಜಸೆಂಟು ಮತ್ತು ಆಪೋಸಿಟ್ ಬೈ ಅಡ್ಜಸೆಂಟ್ ಅಲ್ವಾ. tan 60 ಡಿಗ್ರಿ ಆಪೋಸಿಟ್ ಸೈಡ್ ಓವರ್ ಅಡ್ಜಸೆಂಟ್ ಸೈಡ್ ಇಸ್ ಈಕ್ವಲ್ ಟು. ಸೊ ಐ ನೀಡ್ x. ಸೊ x is equal to 3.7 over tan 60 degree. What is tan 60 degree? ಹಾಂ √3. ಅವ್ರು ಹೇಳ್ತಾರೆ ಕನ್ಸಿಡರ್ 1.73 ಅಂತ. 3.70 ಡಿವೈಡೆಡ್ ಬೈ 1.73 ಇದು ವಿಚ್ ಇಸ್ ನಥಿಂಗ್ ಬಟ್ 370. ಇದು 0 ಪಾಯಿಂಟ್ ಆದಮೇಲೆ 0 ನಾವು ಹಾಕೋಬೋದು. 173 ಡಿವೈಡೆಡ್ ಬೈ 370. 173 ಇಂಟು 2 3 is 6 14 1 346 ಕರೆಕ್ಟಾ. ಅಥವಾ ನೋಡಲಿ 17 ಇಂಟು 2 34 170 ಇಂಟು 2 340 ಬಂತು. 3 ಇಂಟು 2 346. ರಿಮೈಂಡರ್ ಎಷ್ಟು ಬರುತ್ತೆ. ಇಲ್ಲಿ 4 ಬರುತ್ತೆ, ಇಲ್ಲಿ 6 ಇರುತ್ತೆ, 2 ಆಗುತ್ತೆ. ಈಗೇನು ಪಾಯಿಂಟ್ ಇಡ್ತೀನಿ 240 ಆಯಿತು. 173 ಇಂಟು 2 ಮಾಡ್ಬೋದಾ. ಮಾಡೋಕ್ಕಾಗಲ್ಲ, ಒಂದೇ ಮಾಡ್ಬೋದು. ಸೊ ವಾಟ್ ಯು ಗೆಟ್ ಇಸ್ ಲೈಕ್ ಓ ಫಾರ್ 1 3 7 1 ಇಲ್ಲಿ 7
ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿ 3 ಇರುತ್ತೆ. 3 ಅಂದರೆ ಹೆಂಗೆ 6 0. ಕ್ಲಿಯರ್ ಆಯಿತಾ. 67 ಆಲ್ರೆಡಿ ಪಾಯಿಂಟ್ ಹಾಕಿದ್ದೀನಿ. ಸೊ ಲೆಟ್ಸ್ ಕೀಪ್ ಟು ಗೋ ವಿತ್ 0. ನೀನು ಡಿವಿಷನ್ ಮಾಡಬೇಕು, ಮಾಡ್ಬಿಟ್ಟು ಬರೀಬೇಕು. ಕ್ಲಿಯರಾ? ಇಲ್ಲಾಂದರೆ ಆ ಲಾಸ್ಟ್ ಪ್ರಾಬ್ಲಮ್ಗೆ ಮನೇಲಿ ಒಂದ್ಸಲ ಡಿವಿಷನ್ ಮಾಡ್ಕೊ. 678 ಲೈಕ್ 17 17 1 17, 17 1 17, 17 34, 13 51, 68. 4 ಟೈಮ್ಸ್ ಟ್ರೈ ಮಾಡಿ. 12 ಆಯಿತಾ. 4 3 12, 1 ಕ್ಯಾರಿ. 28 29 2 6 ಜಾಸ್ತಿ ಇದಲ್ವಾ? ಹಾಂ, ಸೊ 3 ಟೈಮ್ಸ್. ಸೊ ಲೆಟ್ಸ್ ಗೋ ವಿತ್ 3 ಟೈಮ್. 9 21 2 3 5 ಎಷ್ಟು ಬರುತ್ತೆ? ರಿಮೈಂಡ್ರ್ 1, ಇಲ್ಲಿ 8 7, ಇಲ್ಲಿ 1. ಕ್ಲಿಯರಾ? ತಪ್ಪಾಯ್ತಲ್ಲ. ಇಲ್ಲಿ 6 ಎಲ್ಲ ಏನಾಯ್ತು ಅಂತಂದರೆ ಸೈ 5 ಸರಿ. ಸೊ 2.13 x = 2.13 ಮೀಟರ್. ಆಮೇಲೆ ಕೆಳಗಡೆ ಬರೀಬೇಕು. ಏನಂತ ಬರೀತೀಯಾ? ದ ಡಿಸ್ಟೆನ್ಸ್ ಫ್ರಮ್ foot of the pole to foot of ladder is 2.13 ಮೀಟರ್. ನಿಮ್ಮ ಬುಕ್ಕಲ್ಲಿ 2.14 ಅಪ್ರಾಕ್ಸಿಮೇಟ್ ಮಾಡಿದಾಗ 2.14 ಬಂದಿರುತ್ತೆ. ಅಲ್ಲಿ 2.7, ನಿಮ್ಮ ಬುಕ್ಕಲ್ಲಿ 4.28 ಅಂತ ಕೊಟ್ಟಿರ್ತಾರೆ. ತೊಂದರೆ ಇಲ್ಲ. ಕ್ಲಿಯರ್? ಈ ಪ್ರಾಬ್ಲಮ್ ಬರ್ಕೋ, ಅಲ್ಲಿ ಮುಗೀತು. ಈಗ ಹೋಗ್ಬೇಕಾ? ನಿಮ್ಮ ಅಪ್ಪನ ಕರ್ಕೊಂಬರಕ್ಕೆ?